ನಮಸ್ಕಾರ, ನಾನ್ ಶರ್ಮಿತಾ ಶೆಟ್ಟಿ. ರಷ್ಯಾದ 5,840 ಸೈನಿಕರನ್ನ ನಾವು ಕೊಂದಿದ್ದೀವಿ. ಯುದ್ಧದ ಸರ್ವನಾಶದ ಬಗ್ಗೆ ಈ ತರ ಉಕ್ರೇನ್ ಹೇಳಿಕೆಯನ್ನ ಕೊಟ್ಟಿದೆ. 5,840 ರಷ್ಯನ್ ಸೈನಿಕರನ್ನ ಕೊಂದ ಬಗ್ಗೆ ಉಕ್ರೇನ್ ಈಗ ಅಧಿಕೃತವಾಗಿ ಮಾಹಿತಿಯನ್ನ ಕೊಟ್ಟಿರೋದು ತನ್ನ ಹೇಳಿಕೆ ಮುಖಾಂತರ. ಉಕ್ರೇನ್ನಲ್ಲಿ ಶವಗಳನ್ನ ಸಾಗಿಸುವಂತ ದೃಶ್ಯ ಕೂಡ ಲಭ್ಯವಾಗಿದೆ. ಯಾಕಂದ್ರೆ ಯುದ್ಧ ಆರಂಭವಾಗಿ ಇವತ್ತಿಗೆ 7 ದಿನ, ಇವತ್ತಿಗೂ ಯುದ್ಧ ನಡೀತಾಲೇ ಇದೆ. ಅದಕ್ಕೆ ವಿರಾಮ ಅಂತ ಬಿದ್ದಿಲ್ಲ. ಇನ್ನೂ ಕೂಡ ಕಂಟಿನ್ಯೂಸ್ ಆಗಿ 7 ದಿನಗಳಿಂದ ಪ್ರತಿ ದಾಳಿ ನಡೀತಾಲೇ ಇದೆ. ಪರಿಣಾಮ ಹೆಂಗಿದೆ ಉಕ್ರೇನ್ನಲ್ಲಿ ಅಂದ್ರೆ ಆ ದೃಶ್ಯಗಳ ಲಭ್ಯವಾಗಿದೆ. ಶವಗಳನ್ನ ಸಾಗಿಸ್ತಾ ಇರೋದು, ರೋಡ್ ಅಲ್ಲಿ ಯಾವ ತರ ಶವ ಬಿದ್ದಿದೆ ನೋಡಿ. ಇನ್ನೊಂದ್ ಕಡೆ ಶವಗಳನ್ನ ಸಾಗಿಸ್ತಾ ಇದ್ದಾರೆ. ಯುದ್ಧದ ಭೀಕರತೆಗೆ ಈ ಶವಗಳ ರಾಶಿ ಇನ್ನೊಂದ್ ಕಡೆ ತೋರಿಸ್ತಾ ಇದೀವಲ್ಲ, ಕಂಪ್ಲೀಟ್ ಆಗಿ ಅದು ನಾಶ ಆಗಿರೋದು. ಸೊ ಇವೆಲ್ಲವೂ ಈಗ ಸಾಕ್ಷಿ ಆಗ್ತಾ ಇದೆ. ಇನ್ನು ಭಾರತದ ವಿದ್ಯಾರ್ಥಿಗಳನ್ನ ಆದಷ್ಟು ಬೇಗ ವಾಪಸ್ ಕರೆಸ್ಕೊಳ್ಳಿ ಅಂತ ಇಲ್ಲಿರುವಂತಹ ಪೋಷಕರು ಒತ್ತಾಯವನ್ನ ಮಾಡ್ತಾ ಇದ್ದಾರೆ, ಮನವಿಯನ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ಸರ್ಕಾರ ಈಗ ಕಟಿಬದ್ಧ ಅಂತ ಹೇಳಿದೆ. ನಾವು ಯಾವುದೇ ಜನರಿಗೂ ತೊಂದರೆ ಮಾಡಲ್ಲ, ಸರ್ಕಾರಿ ಆಸ್ತಿ ಪಾಸ್ತಿ ನಾಶ ಮಾಡಲ್ಲ ಅಂತ ರಷ್ಯಾ ಹೇಳಿದೆ. Ракеты, 6 ракет лупану, мимо меня пролетели и ನೋಡಿ ಅಲ್ಲಿನ ಪರಿಸ್ಥಿತಿ ಹೆಂಗಿದೆ ಅಂದ್ರೆ ಶವಗಳ ರಾಶಿ ಈ ತರ ದಾರಿಯುದ್ದಕ್ಕೂ ಬಿದ್ದಿದೆ. ಅದನ್ನ ಕ್ಲಿಯರ್ ಮಾಡೋದಕ್ಕೂ ಕೂಡ ಸಾಧ್ಯ ಆಗ್ತಾ ಇಲ್ಲ. ಯಾಕಂದ್ರೆ ಪರಿಸ್ಥಿತಿ ಹಂಗಿದೆ. ಯಾವ ಕ್ಷಣದಲ್ಲಿ ಮತ್ತೆ ಅಪಾರ್ಟ್ಮೆಂಟ್ಗಳ ಮೇಲೆ ದಾಳಿ ಆಗುತ್ತೆ, ಸರ್ಕಾರಿ ಕಟ್ಟಡದ ಮೇಲೆ ದಾಳಿ ಆಗುತ್ತೆ ಹೇಳಕ್ಕಾಗಲ್ಲ. ರಷ್ಯಾ ಫಸ್ಟ್ ಹೇಳಿದ್ದು ನಾವು ನಾಗರಿಕರನ್ನ ಟಾರ್ಗೆಟ್ ಮಾಡಲ್ಲ, ಅವರಿರುವಂತ ಪ್ರದೇಶಗಳಿಗೆ ನಾವು ದಾಳಿಯನ್ನ ಮಾಡೋದಿಲ್ಲ ಅಂತ ಹೇಳಿದ್ರು. ಆದರೆ ದಿನ ಕಳೆದಂತೆ ಅದಾಗ್ತಾ ಇದೆ. ಅಪಾರ್ಟ್ಮೆಂಟ್ಗಳನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ, ಅಲ್ಲಿರುವಂತ ನಾಗರಿಕರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ, ಸರ್ಕಾರಿ ಕಚೇರಿಗಳನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ, ದಾಳಿಯನ್ನ ಮಾಡ್ತಾ ಇರೋದ್ರಿಂದ ಈಗ ದಾರಿಯಲ್ಲೆಲ್ಲ ಶವಗಳ ರಾಶಿ ಈ ತರ ಬಿದ್ದಿದೆ. ಆದಷ್ಟು ಕ್ಲಿಯರ್ ಮಾಡ್ತಾ ಇದ್ದಾರೆ ಶವಗಳನ್ನ. ಕಳೆದ 7 ದಿನಗಳಿಂದ ಇದೇ ಪರಿಸ್ಥಿತಿ ಅಲ್ಲಿರೋದು. ಇನ್ನೊಂದು ಅಭಯವನ್ನ ರಷ್ಯಾ ಈಗ ಭಾರತಕ್ಕೆ ಕೊಟ್ಟಿರೋದು, ಭಾರತೀಯ ನಾಗರಿಕರು ಅದರಲ್ಲೂ ವಿದ್ಯಾರ್ಥಿಗಳಿಗೆ ನಾವು ದಾಳಿಯನ್ನ ಮಾಡೋದಿಲ್ಲ, ಅವ್ರನ್ನ ಸೇಫ್ ಆಗಿ ತಾಯಿನಾಡಿಗೆ ಮರಳೋ ತನಕ ನಾವು ಅವ್ರ ತಂಟೆಗೆ ಹೋಗಲ್ಲ ಅಂತ ರಷ್ಯಾ ಒಂದು ಭರವಸೆಯನ್ನ ಕೊಟ್ಟಿದೆ. ಬಟ್ ಈಗ ಅಲ್ಲಿರುವಂತ ವಿದ್ಯಾರ್ಥಿಗಳ ಪೋಷಕರಿಗೆ, ಸೊ ಇಲ್ಲಿದಾರಲ್ಲ ಪೋಷಕರು, ಅಲ್ಲಿ ವಿದ್ಯಾರ್ಥಿಗಳಿದ್ದಾರೆ, ಅವರನ್ನ ದಯವಿಟ್ಟು ವಾಪಸ್ ಅಂದ್ರೆ ಸುರಕ್ಷಿತವಾಗಿ ಕರೆಸಿ ಅಂತ ಮನವಿಯನ್ನ ಇಲ್ಲಿರುವಂತ ಪೋಷಕರು ಮಾಡ್ತಾ ಇದ್ದಾರೆ. ಇನ್ನು ರಷ್ಯಾ ದಾಳಿಗೆ ಖೇರ್ಸಾನ್ ಸಂಪೂರ್ಣವಾಗಿ ನಾಶವಾಗಿದೆ. ಉಕ್ರೇನ್ನಿಂದಲೇ ಖೇರ್ಸಾನ್ ನಾಶದ ಮಾಹಿತಿ ಸಿಕ್ಕಿರೋದು. ಸರ್ಕಾರಿ ಕಟ್ಟಡಗಳನ್ನೆಲ್ಲ ರಷ್ಯಾ ಖೇರ್ಸಾನ್ನಲ್ಲಿ ಧ್ವಂಸ ಮಾಡಿಬಿಟ್ಟಿದೆ. ಪೊಲೀಸ್ ಕಟ್ಟಡ, ಮಿಲಿಟರಿ ಅಕಾಡೆಮಿ ಎಲ್ಲವೂ ನಾಶ ಮಾಡಿಬಿಟ್ಟಿದೆ. ರಷ್ಯಾ ಸೇನೆಗೆ ಖೇರ್ಸಾನ್ ನಾಶ ಆಗಿದೆ ಅಂತ ಉಕ್ರೇನ್ ಹೇಳ್ಕೊಂಡಿದೆ. ಬಾಂಬ್, ಶೆಲ್, ಬುಲೆಟ್ ದಾಳಿ ನಿರಂತರವಾಗಿ ಆಗ್ತಲೇ ಇದೆ. ಈಗ ನಾಗರಿಕರನ್ನ ರಕ್ಷಣೆ ಮಾಡೋದು ಅಲ್ಲಿನ ಸರ್ಕಾರದ ಜವಾಬ್ದಾರಿ. ಹಾಗಾಗಿ ನಾಗರಿಕರನ್ನ ರಕ್ಷಣೆ ಮಾಡೋದಕ್ಕೆ ಖೇರ್ಸಾನ್ನಲ್ಲಿ ಸೇನೆ ಶರಣಾಗತಿ ಆಗಿದೆ ಅಂತ ಉಕ್ರೇನ್ ಹೇಳ್ಕೊಂಡಿದೆ. ಜನರ ರಕ್ಷಣೆ ದೃಷ್ಟಿಯಿಂದ ನಮ್ಮ ಸೇನೆ ಖೇರ್ಸಾನ್ ಭಾಗದಲ್ಲಿ ಶರಣಾಗಿದೆ ಅಂತ ಉಕ್ರೇನ್ ಹೇಳ್ಕೊಂಡಿರೋದು. ಹೊತ್ತಿ ಉರಿತಾ ಇದೆ ಖೇರ್ಸಾನ್ನ ಬಹುತೇಕ ಕಟ್ಟಡಗಳು. ಈ ತರ ನಿರಂತರವಾಗಿ ದಾಳಿ ಆಗ್ತಾ ಇದ್ರೆ ಇನ್ನೇನಾಗುತ್ತೆ ನೋಡಿ. ಖೇರ್ಸಾನ್ ಯಾವ ತರ ಸಂಪೂರ್ಣವಾಗಿ ನಾಶವಾಗಿದೆ ಅನ್ನೋದನ್ನ ತೋರಿಸ್ತಾ ಇದ್ದೀವಿ. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಧರಣೀಶ್ ಬೂಕನ್ಕೆರೆ. ನಾಗರಿಕರನ್ನ ಟಾರ್ಗೆಟ್ ಮಾಡಲ್ಲ ಅಂತಾನೆ ರಷ್ಯಾ ಈಗ ಕಳೆದ 2-3 ದಿನಗಳಿಂದ ನಾಗರಿಕರನ್ನೇ ಟಾರ್ಗೆಟ್ ಮಾಡ್ತಿದೆ. ಅದರಲ್ಲೂ ಖೇರ್ಸಾನ್ ಪ್ರದೇಶ ಈಗ ನಾಶ ಆಗ್ಬಿಟ್ಟಿದೆ. ಉಕ್ರೇನ್ ಅಧಿಕೃತವಾಗಿ ಏನ್ ಮಾಹಿತಿ ಕೊಟ್ಟಿದೆ ಶರಣಾಗತಿ ಬಗ್ಗೆ? ಶರ್ಮಿತಾ, ರಷ್ಯಾ ಹೇಳ್ತಾ ಇತ್ತು ಮೊದಲು ನಮ್ಮ ಗುರಿ ಕೀವ್ ಅಂತ. ಈಗ ನೋಡ್ತಾ ಇದ್ರೆ ಯುದ್ಧದ ಸ್ವರೂಪ ಬದಲಾಗಿದೆ. ರಷ್ಯಾ ಮಾಡ್ತಿರುವಂತಹ ದಾಳಿಯ ಸ್ವರೂಪ ಬದಲಾಗಿದೆ. ಮೊದಲಿಗೆ ಕೀವ್ ನಗರ ಆಯ್ತು, ಆ ನಂತರದಲ್ಲಿ ಉಕ್ರೇನ್ನ 2ನೇ ಅತಿ ದೊಡ್ಡ ನಗರ ಕಾರ್ಕೇವ್ ಆಯ್ತು. ಈಗ ಕರ್ಸೈಲ್ ಅನ್ನುವಂಥ ನಗರವನ್ನು ವಶಪಡಿಸ್ಕೊಳ್ತಿದ್ದಾರೆ. ಈಗ ಆಲ್ಮೋಸ್ಟ್ ಅದು ವಶಪಡಿಸ್ಕೊಂಡಾಗಿದೆ. ಆ ಕಾರಣಕ್ಕೋಸ್ಕರವೇ ಉಕ್ರೇನ್ ಸೈನಿಕರು ಶರಣಾಗತರಾಗಿದ್ದಾರೆ ಅನ್ನುವಂಥ ಮಾಹಿತಿಗಳು ಲಭ್ಯ ಆಗ್ತಿದ್ದಾವೆ. ಉಕ್ರೇನ್ನಿಂದ ಅಧಿಕೃತವಾದಂಥ ಮಾಹಿತಿಗಳು ಬರ್ತಾ ಇದ್ದಾವೆ. ಸೊ ಅಲ್ಲಿ ಮತ್ತೆ ನಾವು ದೃಶ್ಯಗಳನ್ನು ಕೂಡ ಪ್ರಸಾರ ಮಾಡ್ತಿದ್ದೀವಿ, ಎಷ್ಟು ಭೀಕರವಾಗಿದೆ ಮತ್ತು ಅಲ್ಲಿ ಶವಗಳು ಯಾವ ರೀತಿ ಇದ್ದಾವೆ ಅನ್ನುವಂಥದ್ದು. ಆ ಶವಗಳನ್ನು ಏನೋ ಕೇರ್ ಮಾಡೋರು ಕೂಡ ಇಲ್ಲ, ಅಷ್ಟರ ಮಟ್ಟಿಗೆ ಪರಿಸ್ಥಿತಿಯಲ್ಲಿ ಭೀಕರವಾಗಿದೆ. ಈ ಉಕ್ರೇನ್ ಈಗ ಹೇಳಿರುವ ಪ್ರಕಾರ 6,000 ಸೈನಿಕರು ಹತರಾಗಿದ್ದಾರೆ ಅಂತ.
ಆದರೆ ಆ 6,000 ಸೈನಿಕರ ಅಲ್ಲದೆ ನಾಗರಿಕರ ಸಂಖ್ಯೆ ಎಷ್ಟು ಅನ್ನುವ ಬಗ್ಗೆ ಇನ್ನೂ ಮಾಹಿತಿ ಇಲ್ಲ. ಸೈನಿಕರೇ 6,000 ಆಗಿದ್ದಾರೆ ಅಂತಂದ್ರೆ ಸಾರ್ವಜನಿಕರ ಸಂಖ್ಯೆ, ಸಾವಿನ ಸಂಖ್ಯೆ ಇನ್ನೂ ಹೆಚ್ಚಾಗಿರ್ಬೋದು. ಮತ್ತೆ ರಷ್ಯಾ ಮೊದಲಿಂದನೂ ಹೇಳ್ತಿತ್ತು ನಾವು ನಾಗರಿಕ ನೆಲೆಗಳ ಮೇಲೆ ದಾಳಿ ಮಾಡಲ್ಲ ಅಂತ. ಈಗ ಸೇನೆ ಮೇಲೂ ದಾಳಿ ಮಾಡ್ತಿದೆ, ನಾಗರಿಕ ವಸತಿ ಪ್ರದೇಶಗಳ ಮೇಲೂ ದಾಳಿ ಮಾಡ್ತಿದೆ. ಈಗ ಉಕ್ರೇನ್ನಲ್ಲಿ ಕರ್ಸೇನ್ ನಗರದಲ್ಲಿ ಮತ್ತು ಅದರ ಸುತ್ತಮುತ್ತಲಿನ ಪ್ರದೇಶವನ್ನ ಸಂಪೂರ್ಣವಾಗಿ ವಶಪಡಿಸ್ಕೊಳ್ಬೇಕು ಅನ್ನುವ ಕಾರಣಕ್ಕೋಸ್ಕರ ಈ ಥರದೊಂದು ಭೀಕರವಾದಂತಹ ದಾಳಿಯನ್ನ ಮಾಡ್ತಿದೆ. ಈಗ ಮೊದಲಿಗೆ ಕೀವ್, ನಂತರ ಕಾರ್ಕೇವ್, ಈಗ ಕರ್ಸೇನ್ ಪ್ರದೇಶ, ಹೀಗೆ ಒಂದೊಂದೇ ಪ್ರದೇಶವನ್ನ ವಶಪಡಿಸಿಕೊಳ್ಳುವಂಥದ್ದು ರಷ್ಯಾ ಗುರಿಯಾಗಿದೆ. ರಷ್ಯಾ ಬಹಳ ವ್ಯವಸ್ಥಿತವಾದ ದಾಳಿಯನ್ನ ಮಾಡಿದೆ. ಅಟ್ ಎನಿ ಕಾಸ್ಟ್ ಕೀವ್ ನಗರವನ್ನ ವಶಪಡಿಸ್ಕೊಳ್ಬೇಕು ಅನ್ನುವ ನಿಟ್ಟಿನಲ್ಲಿ ಈಗ ಎಂಟೈರ್ ಅದರ ಕಾನ್ಸಂಟ್ರೇಷನ್ ಅನ್ನ ಉಕ್ರೇನ್ನ ಕಾನ್ಸಂಟ್ರೇಷನ್ ಅನ್ನ ಕೀವ್ ಕಡೆಗೆ ಮಾಡಿ ಉಳಿದಂಥ ಪ್ರದೇಶಗಳನ್ನ ತಾನು ವಶಪಡಿಸ್ಕೊಳ್ತಿದೆ. ಇದು ಅದರ ಒಂದು ಯುದ್ಧದ ತಂತ್ರವಾಗಿ ಇಲ್ಲಿ ನಮಗೆ ಗೋಚರಿಸ್ತಾ ಇದೆ. ಈಗ ಅಲ್ಲಿ ಉಕ್ರೇನ್ನಿಂದ 6,000 ಸೈನಿಕರು ಹತರಾಗಿದ್ದಾರೆ ಅನ್ನುವಂತಹ ಮಾಹಿತಿಗಳೇನು ಬರ್ತಿದ್ದಾವೆ. ಅದರ ಬಗ್ಗೆ ಇನ್ನೂ ರಷ್ಯಾ ತನ್ನ ಪ್ರತಿಕ್ರಿಯೆ ಏನು ಅಂತ ನೀಡಿಲ್ಲ. ಇನ್ನು ಕೆಲವೇ ಹೊತ್ತಿನಲ್ಲಿ ದೆಹಲಿನಲ್ಲೂ ಕೂಡ ರಷ್ಯಾ ರಾಯಭಾರಿ ಕಚೇರಿಯಿಂದ ಪ್ರೆಸ್ ಮೀಟ್ ಆಗುತ್ತೆ. ಆಗ ಅಲ್ಲಿನ ಚಿತ್ರಣದ ಬಗ್ಗೆ ಅವರು ಮಾಹಿತಿಯ ನೀಡುವ ಸಾಧ್ಯತೆಗಳು ಇರ್ತವೆ. ಶರ್ಮಿತಾ, ಥ್ಯಾಂಕ್ ಯು ಧರಣೇಶ್ ತಮ್ಮ ಇನ್ಫಾರ್ಮೇಶನ್ಗೆ.